ಅದೇ ಕವನ್ ಅವ್ರ ಪೇರೆಂಟ್ಸ್ ಮಾತಾಡ್ತಾ ಇರೋದು. This call is now being recorded. ಸರ್ ಅದ್ ಏನಕ್ಕೆ ನೀವು ಅದೇ ಕಂಪ್ಲೇಂಟ್ ಅದು ಇದು ಅಂತ ಕಾಲ್ ಮಾಡಿದ್ರಲ್ಲ, ಆ ವಿಚಾರ ಮಾತಾಡಕ್ಕೆ ಕಾಲ್ ಮಾಡ್ತಾ ಇರೋದು. ಅದೇ ನೀವು ಕಂಪ್ಲೇಂಟ್ ಕೊಡೋದಾದ್ರೆ ಕೊಡಿ ಅಂತ, ಅಂದ್ರೆ ಇವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಯ್ತಲ್ಲ. ಸರ್ ಒಂದು ವಿಚಾರ, ಹಳ್ಳಿ ಕಡೆ ಒಂದು ಸಣ್ಣದೊಂದು ಕೋಳಿ ಜಗಳ ಆದ್ರೆ 112 ಪೊಲೀಸ್ ಬಂದು ನಿಂತ್ಕೊಬಿಡುತ್ತ ಜಾಗಕ್ಕೆ. ಆದ್ರೆ 112 ಕಾಲೇ ಮಾಡ್ಲಿಲ್ಲಲ್ಲ. ಒಂದ್ ನಿಮಿಷ ಸರ್, ಆಗಿರೋದು ಸಾಕೇತ್ ಅಂತ ದೊಡ್ಡ ಲಾಡ್ಜ್ ಅಲ್ಲಿ ಗಲಾಟೆ ಆಯ್ತಲ್ವಾ ಸರ್ ಅದು. ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ನೀವು ಮಾತ್ರ ಹೇಳ್ತಾ ಇದ್ದೀರಾ ಅಲ್ವಾ? ಹೌದಲ್ವಾ ಸರ್? ಅದು ಈಗ ಆ ವೈರಲ್ ಆಗ್ಬೇಕಾದ್ರೆ ಅಂತ ದೊಡ್ಡ ಪ್ರಪಂಚದಾದ್ಯಂತ ಧರ್ಮಸ್ಥಳಕ್ಕೆ ಜನ ಬರ್ತಾರೆ. ಆ ಸಣ್ಣ ದೊಡ್ಡ ಜಗಳ ಆಗ್ಬೇಕಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ಬೋದಿತ್ತಲ್ವಾ ಸರ್? ಅದು ನೀನು ಅವ್ರ ಹೋಟೆಲ್ ಕಡೆಯವ್ರು ಕಾಲ್ ಮಾಡ್ಬೋದಿತ್ತು. ಈಗ ನಾವು ಬಂದಿರೋದು ಮಂಡ್ಯದಿಂದಲೇ ಮದ್ವೆ ಮಾಡಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಹೋಟೆಲ್ ಅವರು ಈಗ ಅವರು ಇನ್ನೊಂದು ವಿಡಿಯೋ ಹಾಕಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಇಲ್ಲೇ ಹೇಳ್ತೀನಿ ಕೇಳಿ, ನಾವು ಮೊನ್ನೆ ಅಲ್ಲ ನೋಡಿ, ನಿಮ್ಗೆ ಹೇಳ್ತಾ ಇದೀನಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಕಂಪ್ಲೇಂಟ್ ತಗೋತೀವಿ, ಆಯ್ತಾ ಸರ್? ಕೊಡೋ ಜಾಗದಲ್ಲಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಇವತ್ತು. ಯಾಕೆ ಅಂದ್ರೆ ತುಂಬಾ ಪ್ರೆಸ್ ಅದೇನೋ ಮೀಡಿಯಾದವರು ಅವರು ಆಳು ಮೂಳು ಪರ್ಸನಲ್ ಫೋಟೋಗಳೆಲ್ಲ ತಗೊಂಡು ಈಗ ನಾವು ಹಾಕಿರೋದೇನು ಸಾಕೇತ್ ಹೋಟೆಲ್ ಇಂದ ತೊಂದರೆ ಆಗಿದೆ ಅಂತ. ನಾನು ಇವತ್ತು 5 ತಿಂಗಳಿಂದ ಅರ್ಕೆ ಕಟ್ಟಿ ಅಲ್ಲಿ ಬಂದು ಅಣ್ಣಪ್ಪನ್ಗೆ ತುಪ್ಪದಾರ್ತಿ ಮಾಡ್ಕೊಂಡು ಪ್ರತಿ ಉಣ್ಮೇಲೂ ಬಂದು ವರ್ಷದಿಂದ ನಾನು ಪೂಜೆ ಮಾಡಿ ಇವತ್ತು ಮಗಳು ಮದ್ವೆ ಮಾಡಿರೋದು. ನಾನು ಪರ್ಸನಲ್ ಆಗಿ ನನಗೆ ಆಗಿರೋ ತೊಂದ್ರೆ ಯಾವ್ದು ಸಾಕೇತ್ ಹೋಟೆಲ್ ಇಂದ, ಅದ್ಯಾವ್ದು ಲಾಡ್ಜ್ ಅದೇನೋ ರೂಮ್ ಇಂದ. ನನಗಾಗಿರೋದು ನಿಮ್ಮ ಧರ್ಮಸ್ಥಳದ ಜನತೆಯಿಂದ ಅಲ್ಲ, ಅದು ಪರ್ಸನಲ್ ಆಗಿ ಆಗಿರೋದು ಸಾಕೇತ್ ಅವರ ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಅದೇ ಅವ್ನ ಯಾರು ಅವ್ರ ಕಡೆಯಿಂದ ಆಗಿರೋದು. ಅರ್ಥ ಆಯ್ತಾ? ಇವರು ಬೇರೆ ಮೀಡಿಯಾ ಈಗ ನಮ್ದು ಆಯ್ತು, ಅದು ವೈರಲ್ ಮಾಡಾಯ್ತು, ವಿಡಿಯೋ ಇಟ್ಟಾಯ್ತಲ್ವಾ ನಾವು ಸಾಕೇತ್ ಅವರಿಂದ. ಈಗ ಇವತ್ತು ಒಂದ್ ಮಗಳು ಹಾಕಿದಾಳೆ ವಿಡಿಯೋನ, ಏನಕ್ಕೆ ತೊಂದ್ರೆ? ಈಗ CC ಫುಟೇಜ್ ಪ್ರಕಾರ ಹೋದ್ರೆ ಅದು ಎಲ್ಲಿಂದ ಎಲ್ಲಿಗೆ? ಈಗ ಹಳದಿ ಶಾಸ್ತ್ರ ಮಾಡಿದಾರೆ ಅಂತ ಯಾವ್ದೋ ರೂಮ್ ಇಂದ ಹಾಕಿದಾರೆ, ಹುಡ್ಗಿ ಈ ತರ ಮಾಡಿದ್ಲು, ಹುಡ್ಗನ್ ಕರ್ಕೊಂಬಂದ್ಲು, ಅದನ್ನ ಮಾಡಿದ್ಲು ಅಂತ ಹೇಳಿದಾರೆ. ಒಂದ್ ವಿಚಾರ ಹೇಳ್ತೀನಿ ಕೇಳಿ ಸರ್, ನಾನು ಒಬ್ಳು ಡಿಪಾರ್ಟ್ಮೆಂಟ್, ನನ್ನ ಫ್ಯಾಮಿಲಿನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೇನೆ. ನಾವು ಮಂಡ್ಯದಲ್ಲಿ ಡಿಪಾರ್ಟ್ಮೆಂಟ್, ನಮ್ಮ ಬಾವದಿರ್ ಪೊಲೀಸು, ಅಣ್ಣದಿರ್ ಲಾಯರ್ಗಳು, ನಾನು ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರೋ ವ್ಯಕ್ತಿ ಮನೆಯಿಂದಲೇ ಮಾಡ್ತಾ ಇರೋದು, ನಾನು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಮನೆಯಿಂದಲೇ ಮಾತಾಡ್ತಾ ಇರೋದು. ನಾನು ಇವತ್ತು ಪೊಲೀಸ್ ಇಲಾಖೆಗೆ ತುಂಬಾ ಗೌರವ ಕೊಡ್ತೀವಿ ನಾವು. ಯಾಕೆ ಅಂದ್ರೆ ಮನೆಯಲ್ಲಿ ಅವರೇ ಇರೋದು, ಡಿಪಾರ್ಟ್ಮೆಂಟ್ ಅವರೇನೆ. ನಮ್ಗೆ ಅದ್ರಿಂದ ನಿಮ್ಮ ಇಲಾಖೆ, ನಾನು ಪರ್ಸನಲ್ ಆಗಿ ನಿಮಗೆ ಇವತ್ತು ಕಾಲ್ ಮಾಡ್ಬೇಕಾದ ಕಾರಣ ಏನ್ ಗೊತ್ತಾ? ನಿಮ್ಮ ಕಂಪ್ಲೇಂಟ್ ಬಗ್ಗೆ ವಿಷಯಗೋಸ್ಕರ ನಾನು ಕಾಲ್ ಮಾಡ್ಲಿಲ್ಲ. ನಾನು ಇವತ್ತು ಕಂಪ್ಲೇಂಟ್ ಕೊಡ್ಬೇಕಾದ್ರೂ ಬೆಂಗಳೂರಿಗೆ ಹೋಗಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೋದು. ಯಾಕೆಂದ್ರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಂಗೆ ನಂಬಿಕೆ ಇಲ್ಲ ಅಂತ ಅಲ್ಲಿಗೆ ಕೊಡ್ಬೋದಿತ್ತು. ಆದ್ರೆ ನಾನು ಏನಕ್ಕೆ ನಿಮಗೆ ಇವತ್ತು ಮಗ್ಳ ಹತ್ರ ನಂಬರ್ ಇಸ್ಕೊಂಡ್ ಮಾತಾಡ್ತಾ ಇರೋದು ಏನಕ್ಕೋಸ್ಕರ ಅಂದ್ರೆ, ನೀವೊಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಅಂತಲ್ಲ, ಒಬ್ಬ ನನ್ನಂತ ಒಬ್ಬ, ಈಗ ನಾನು ನೀವು ಏಜ್ ಅಲ್ಲಿ ಯಾವ ಪರ್ಸನ್ ಏಜ್ ಅಲ್ಲಿ ಇದೀರಾ ಗೊತ್ತಿಲ್ಲ ನನ್ಗೆ. ನಿಮ್ಗೆ ಹೇಳ್ತಾ ಇರೋದು ಏನ್ ಗೊತ್ತಾ? ನಾನು 13ನೇ ತಾರೀಕು ಸಂಜೆ ಬಂದು ಅಲ್ಲೋದು, ಅದು ಫುಲ್ ನೀವೇ ಹೋಗಿ ಪರ್ಸನಲ್ ಆಗಿ CC ಫುಟೇಜ್ ನೀವೇ ನೋಡಿದ್ರೆ ನಾವ್ ಯಾವ ತರ ನಡ್ಕೊಂಡಿದೀವಿ. ನಾವಲ್ಲಿ ಹೋದೆ, ನಾನು ಕೀ ಇಸ್ಕೋಬೇಕಾರ್ಲ ಅವ್ರಿಗೆ ಹೇಳ್ದೆ, ಇದು ಮದ್ವೆ ಮನೆ, ಒಂದ್ ರೂಮಲ್ಲಿ 4 ಜನ 5 ಜನ ಅಷ್ಟೇ ಅಲ್ವಾ ಸರ್? ಯಾವ್ದೇ ಧರ್ಮಸ್ಥಳದಲ್ಲಿ ನಾವು ರೂಮ್ ಮಾಡಿದ್ರೆ ಇರಕ್ ಅವಕಾಶ ಕೊಡೋದು? ನಾನು ಅವ್ರಿಗೆ ಏನ್ ಕೇಳ್ದೆ, ನನ್ಗೆ ಇನ್ನೂ ಎಕ್ಸ್ಟ್ರಾ 4 ರೂಮ್ ಬೇಕಾಗುತ್ತಪ್ಪ ಅಂದಾಗ, ಆನ್ಲೈನ್ ತರ ರೂಮ್ ಸಿಗಲ್ಲ ಅಮ್ಮ, ಬೇರೆ ರೂಮ್ಗಳು ಕೊಡ್ತೀವಿ ಅಂತ, ಒಂದ್ ಸ್ವಲ್ಪ ಅಕ್ಕಪಕ್ಕ ಅಡ್ಜಸ್ಟ್ ಮಾಡ್ಕೊಡಿ, ನಾವು ನೈಟ್ ಅಲ್ಲಿ ಜನ ಎಷ್ಟಾಗ್ಬೋದು ನಾನು ನೋಡಿ ರೂಮ್ ಮಾಡ್ಕೊಡ್ತೀವಿ ಸರ್ ಅಂದೆ. ಅವ್ರು ಅರಿಶಿನ ಶಾಸ್ತ್ರ ಮಾಡಬೇಡಿ ಅಮ್ಮ, ಫೈನ್ ಹಾಕ್ತೀವಿ. ಇಲ್ಲ ಸರ್, ಮನೇಲೆ ಶಾಸ್ತ್ರ ಮಾಡ್ಕೊಂಡ್ ಬಂದಿದೀವಿ, ಇಲ್ಲಿ ಏನು ಇಲ್ಲ, ಬರೀ ಸ್ಟೇ ಆಗೋದು, ಹೆಣ್ಮಗುಗೆ ಮೇಕಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳ್ದೆ ಅಲ್ವಾ. ರೂಮ್ ಕೊಟ್ರು ಅದೇ ತರ ನಾವು ನಡ್ಕೊಂಡು ಅದೆಷ್ಟೋ ಗಂಟೆಗೋ ಮಗಳು ನಾನು ಚೆಕ್ಔಟ್ ಆದಾಗ ಅವ್ರೇನಂದ್ರು, ನಮ್ ಸಿಬ್ಬಂದಿ ಒಬ್ಬ ಆಚೆ ಬರ್ತಾನೆ, ಅಲ್ಲಿ ಹೋಗಿ ಕೀ ಕೊಟ್ಟು ಬನ್ನಿದ್ರು. ನಾನು ಗಾಯತ್ರಿ ವೈಶಾಲಿ ರೂಮ್ ತಗೋತೀನಿ, ಪ್ರತಿ ತಿಂಗಳು ತಗೋತೀನಿ ಸರ್. ಹುಣ್ಮೆ ದಿನ ಹೋಗಿ ಚೆಕ್ ಮಾಡಿ, ಪ್ರತಿ ಹುಣ್ಮೇಲೂ ಗಾಯತ್ರಿ ವೈಶಾಲಿ ರೂಮ್ ಮಾಡ್ಕೋತೀವಿ ನಾವು. ಈಗ ನಾನು ಹೋಗ್ತೀನಿ, ಕೀ ಕೊಟ್ಟಿದ ತಕ್ಷಣ ಟೋಕನ್ ಕೊಡ್ತಾರೆ ಗಾಯತ್ರಿಲಿ. ಕೆಳಗಡೆ ಬಂದು ಟೋಕನ್ ಕೊಟ್ಟಾಗ 200 ರೂಪಾಯಿ ನಮಗೆ ಅಮೌಂಟ್ ಕೊಡ್ತಾರೆ. ಅದ್ ತಗೊಂಡ್ ನಾವು ಮನೆಗ್ ಬರ್ತೀವಿ ಅಲ್ವಾ. ಇವನ್ ಏನ್ ಮಾಡ್ದ, ಎದ್ ಬಂದ, ಎಲ್ಲಾ ಡೋರ್ನ ಓಪನ್ ಮಾಡಿ ಅಂದ ಅಲ್ವಾ. ನಾವು ಓಪನ್ ಮಾಡಿದಾಗ ನಾನು ಎಲ್ಲಾ ರೂಮ್ನು ನೋಡ್ ಬಂದೆ. ಒಂದು ರೂಮ್ ಅಲ್ಲಿ ಏನಿತ್ತು ಅಂದ್ರೆ, ಅದೇ ನಾವು ಸ್ವೀಟ್ ಬಾಕ್ಸ್ ತಗೊಂಬಂದಿದ್ವಲ್ಲ, ಆ ಬಾಕ್ಸ್ ಒಂದ್ ಬಿದ್ದಿತ್ತು ಸರ್. ನಾನು ಇಲ್ಲ ಅಂತ ನಾನು ಹೇಳಲ್ಲ, ಬಾಕ್ಸ್ ಬಿದ್ದಿತ್ತು. ಅದೇ ಈಗ ಹೆಣ್ಮಕ್ಳು ಇರೋ ರೂಮ್ ಅಲ್ಲಿ, ಈಗ ನಿಮ್ ಫ್ಯಾಮಿಲಿಲಿ ಹೆಣ್ಮಕ್ಳು ಇರ್ತಿರೋದು, ಹೂವು ನೀರ್ ಬಾಟ್ಲು ಬೀಳಲ್ವಾ? ಮಕ್ಳಿದ ಮೇಲೆ ಮಕ್ಳೆಲ್ಲ ಓಡಾಡಲ್ವಾ? ಮದ್ವೆ ಮನೆ ಈಗ ಅದು ಒಂದು ಮನೆ ಲೆಕ್ಕಾಚಾರಕ್ಕೆ ನಾವು ರೂಮ್ ಮಾಡಿರ್ತೀವಲ್ವಾ.
ಹೌದು. ಬಿದ್ದಿತ್ತಲ್ವಾ? ಅವ್ರು ನನ್ನ ರೂಢಾಗಿ ಮಾತಾಡ್ತಾ ಇದ್ದ ವ್ಯಕ್ತಿ. ನಾನು ಹೇಳ್ದೆ ಕ್ಲೀನ್ ಮಾಡ್ಕೊಡ್ತೀವಿ ಬಿಡಪ್ಪ, ಇಲ್ಲ ಫೈನ್ ಹಾಕಿದ್ರು 1,000 ಹಾಕ್ತಿ, 2,000 ಹಾಕ್ತಿ, ಇಲ್ಲ 10,000 ಆಗ್ಲಿ ಕಟ್ತೀವಿ, ಹಿಂಗ್ ಕೂಗಾಡೋದು ಈ ತರ ಮಾತಾಡ್ಬೇಡ ಅಂತ ಅಂದಿದಿನ CC ಕ್ಯಾಮ್ರಾ ತಗ್ಸಿ. ಹಾ. ನಾನ್ ಬೇಡ ಅಂತ ಹೇಳಲ್ಲ, ತಗ್ಸಿ. ನಾನು ಅದೇ ಬಾಕ್ಸ್ ತಗೊಂಡು ನೀರಿನ ಬಾಟ್ಲು ಊನೆಲ್ಲ ಹಾಕೊಂಡು ಅಲ್ಲಿ ಮುಂದೆ ಹೋದಾಗ ಅವ್ನು ನನ್ನ ಮಗಳಿಗೆ ಏನಂದೆ, ಏಯ್ ಮಾಡೇಲೇ ನೀನ್ ಕಸ ಗುಡ್ಸ್ ಹೋಗಿ ಅಂತ ನಿಂತನು ಅಂದ. ಸರಿ, ತಂದೆ ತಾಯಿ ಎದುರಿಗೆ ಒಬ್ಬ ಸಿಬ್ಬಂದಿ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ ಮಾತಿಗೆ? ಹೌದು. ನಾನು ಅದೇ ಟೈಮಲ್ಲಿ ಹೇಳ್ದೆ, ಬಾಕ್ಸ್ ನಲ್ಲಿ ಎಷ್ಟು ಬಿಟ್ಟು ನಾನು ಹೇಳ್ದೆ, ಮಾತನ್ನ ನಾವು ಮಂಡ್ಯದವರಾದ್ರೂ ನೀಟಾಗಿ ಮಾತಾಡ್ತೀವಿ. ನಾನು ಹೇಳಿದೀನಿ ಸರ್, ನಿಮ್ಮಂತ ಲೋಫರ್ ಇಂದ ಮಂಜುನಾಥನ ಅಣ್ಣಪ್ಪ ಸ್ವಾಮಿ ಹೆಸರು ಹಾಳು ಮಾಡ್ಕೊಂಡು ದೇವತಾ ಅಂತ ಮನುಷ್ಯ ಹೆಗ್ದೇವ್ರ ಹೆಸರನ್ನ ಏನ್ ಕಾಳ್ ಮಾಡ್ತೀರಾ? ಏನ್ ಕಾಳ್ ಮಾಡ್ತೀರಾ? ನಿಮ್ಮಂತ ಲೋಫರ್ಗಳು ಲಾರ್ಜ್ ನಡೆಸೋರು ಕರೆಕ್ಟ್ ಆಗಿ ನಡೆಸಿ. ಆನ್ಲೈನ್ ಅಲ್ಲಿ ಏನಕ್ಕೆ ನೀವು ಕೇಳಿದ್ ಪೇ ನಾವು ಮಾಡ್ತೀವಲ್ವಾ? ಇವತ್ತು ಅವ್ರು ಏನ್ ಕೆಲಸ ಮಾಡಿ, ನೀವು ವೈರಲ್ ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ನಮ್ನ ನೀವು ಕೇಳಿದ್ದು ಸಹಜ, ನಾನ್ ತಪ್ಪು ಅಂತ ಹೇಳಲ್ಲ. ಇವ್ರು ಎಲ್ಲಾ ಚಾನಲ್ನವ್ರು ಪರ್ಸನಲ್ ಫೋಟೋ ಇಟ್ಕೊಂಡು ಇಲ್ಲದ್ದು ಸಲ್ಲದ್ದು ಏನಕ್ಕೆ ಸರ್ ಮಾಡ್ಬೇಕು? ತಪ್ಪು ಅವ್ರ ಕಡೆ. ಈಗ ನಾವು ಹೊಡೆದಿದೀವಲ್ವಾ ಸರ್, ಸಿಬ್ಬಂದಿ ಮೇಲೆ ಕೈ ಅಲ್ಲೇ ಮಾಡಿದೀವಲ್ವಾ, ಅವ್ನ್ ಕೊಡ್ಬೋದಿತ್ತಲ್ವಾ ಸರ್ ಕಂಪ್ಲೇಂಟ್ ನಿಮಗೆ ಬಂದು, ನಮ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ದಾರೆ, ಇಂಥ ಊರ್ನವ್ರು, ಇಂಥ ID ಕಾರ್ಡ್ ಮಗಳದಿದೆ, ಫೋನ್ ನಂಬರ್ ಇದೆ. ಅಲ್ಲ, ಅವರು ಕಂಪ್ಲೇಂಟ್ ತಗೊಂಡ್ ತಗೊಳ್ಳಿ ಸರ್, ಖುಷಿಯಾಗಿ ತಗೊಳ್ಳಿ, CC ಕ್ಯಾಮ್ರಾ ಚೆಕ್ ಮಾಡ್ಸೊಂಡ್ ತಗೊಳ್ಳಿ ಸರ್ ಕಂಪ್ಲೇಂಟ್. ನಾನ್ ಬೇಡ ಅಂತ ಹೇಳಲ್ಲ. ಏನಕ್ಕೆ ಈಗ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು ಸರ್? ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಮದ್ವೆ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ನಾನು ತಿಂಗಳ ಮಂಜುನಾಥನ್ಗೆ ದರ್ಶನಕ್ಕೆ ನಾನು ಅರ್ಕೆ ಕಟ್ಕೊಂಡು ಬಂದು ನಾನು ಅರ್ಕೆ ತೀರಿಸ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಕಸ. ಈಗ ಆಯ್ತು ಸರ್, ನೀವು ದೊಡ್ಡ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀರಿ, ಲಾಡ್ಜಿ ಕರ್ಕೊಂಡು ಹೋಗ್ತೀರಿ, ಈಗ ಮಕ್ಳುಗೆಲ್ಲ ಹೋಮ್ ಸ್ಟೇಗ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ, ಮಕ್ಳು ಗಲೀಜ್ ಮಾಡ್ತಾರೆ, ಅವ್ರು ಕ್ಲೀನ್ ಮಾಡ್ಕೋತಾರಲ್ವಾ ಸರ್ ಅದನ್ನ? ನೀವು ಕಸ ಗುಡ್ಸಕ್ ಹೋಗ್ತೀರಾ, ಬಾತ್ರೂಮ್ ಉಜ್ಜಕ್ ಹೋಗ್ತೀವಾ ನಾವು? ಅಲ್ಲ ಮೇಡಮ್, ಈಗ ನೀವ್ ಏನಾದ್ರು ಕಂಪ್ಲೇಂಟ್ ಕೊಡೋದಾದ್ರೆ ಕೊಡಿ. ಕೊಡ್ತೀನಿ ಸರ್, ನಾನ್ ಲೀಗಲ್ ಆಗಿ ತಗೋತೀನಿ. ಎಲ್ಲಿ ತಗೋತೀನಿ? ನಮ್ಮ ಇದ್ರಲ್ಲೇ ನಾನು ತಗೋತೀನಿ ಸರ್. ನನಗ್ ಬೇಕಾಗಿರೋದು ಸಾಕೇತ ಅನ್ನೋ ಲಾಡ್ಜ್ ಇಂದ ತೊಂದ್ರೆ ಆಗಿರೋದು ಮಾತ್ರ ನನ್ಗೆ. ಧರ್ಮಸ್ಥಳ ಜನತೆಯಿಂದ ತೊಂದ್ರೆ ಆಗಿಲ್ಲ. ದೇವ್ರು ಇವತ್ತು ಅಣ್ಣಪ್ಪನ ಶಕ್ತಿಯಿಂದ ಇವತ್ತು ನಂದಲ್ಲಿ ಮದ್ವೆ ಚೆನ್ನಾಗಿ ನಡೆದಿದೆ. ಶಿವ ಪಾರ್ವತಿ ಅವನು ಯಾವ್ದೋ ಒಂದು ಅರಿಶಿನದ ಬಟ್ಟೆ ಅಲ್ಲಿ ಹಾಕ್ಬಿಟ್ಟು ವಿಡಿಯೋ, ನಾನು ಅರಿಶಿನ ಶಾಸ್ತ್ರ ಎಲ್ಲಿ ಮಾಡಿದ್ದೀನಿ, ವಿಡಿಯೋ ಎಲ್ಲಿದೆ, ನಾನು ಪ್ರತಿ ಒಬ್ಬ ಚಾನಲ್ ಅವನು ಇವತ್ತು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವನು ಬಿಡ್ತಾ ಇದ್ದಾನಲ್ಲ ಹೆಣ್ಮಕ್ಳು ಬಗ್ಗೆ, ಆ ಚಾನಲ್ ಮೇಲೆ ಕೊಡ್ತೀನಿ, ಸಾಕೇತ ಹೋಟೆಲ್ ಮೇಲೆ ಕೊಡ್ತೀನಿ, ನಾನು ಅದ್ಯಾವ್ದೋ ಲಾಡ್ಜ್ ಮೇಲೆ ಕೊಡ್ತೀನಿ. ಇವತ್ತು ಮಂಜುನಾಥನಲ್ಲಿ ಶಕ್ತಿ ಇದೆ. ಜನಗಳು ತಿಳಿದಲೇನೆ ಮಂಜುನಾಥ ಧರ್ಮಸ್ಥಳ ಅಂತ ಬೈತಾರೆ. ಇವತ್ತು ನನಗಿದೆ ಮಂಜುನಾಥನ್ ಮೇಲೆ ಶಕ್ತಿ ಇದೆ, ಅಣ್ಣಪ್ಪನ ಮೇಲೆ ಶಕ್ತಿ ಇದೆ. ಆ ದೇವತಾ ಮನುಷ್ಯ ಹೆಗ್ದೇವ್ರ ಗಂಟ ಈ ವಿಷಯಗಳು ಹೋಗಿರಲ್ಲ ಪಾಪ. ಅವರು ದೇವತಾ ಮನುಷ್ಯ. ಇಂಥ ಲೋಫರ್ಗಳ ಮೇಲೆ ಕೊಡಲ್ಲ ಅಂತ ಹೇಳಲ್ಲ. ಅಂತ ಸಾಕೇತ ಅನ್ನೋ ಹೋಟೆಲ್ ಮೇಲೆ ನಮ್ ಕಮಿಷನರ್ ಮುಂದೆ ಹೋಗಿ ನಾನೇ ಖುದ್ದಾಗಿ ಸಾಕೇತ ಹೋಟೆಲ್ ಮೇಲೆ ಕೊಡ್ತೀನಿ. ಯಾಕೆ ಅಂದ್ರೆ ನಿಮ್ಮ ಧರ್ಮಸ್ಥಳದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗುಂಪು ಕಟ್ಕೊಂಡ್ ಬರ್ತಾರಲ್ಲ, ನೀವು ಧರ್ಮಸ್ಥಳ, ನನ್ನಂತ ಸಾವಿರಾರು ಭಕ್ತರು ಧರ್ಮಸ್ಥಳಕ್ ಬಂದ್ರೆ ಧರ್ಮಸ್ಥಳ ಅಂತ ಹೆಸರು ತಗೊಳ್ಳೋದು, ಅಲ್ಲಿ ಜನ ಹೋದ್ರೆ ಹೆಸರು ತಗೊಳಲ್ಲ. ಅದು ಈಗ ನಮ್ಮೂರ್ಗಳಲ್ಲಿ ದೇವಸ್ಥಾನ ಇದೆ, ಬರೀ ಆ ಊರಿಗೆ ಮಾತ್ರ ಹೆಸರಾಗಿರುತ್ತದು. ತಗೋತೀನಿ, ನಾನು ಕೊಡ್ತೀನಿ ಸರ್. ಕಮಿಷನರ್ ಹತ್ರ ಹೋಗ್ತೀನಿ, ಕೂತ್ಕೋತೀನಿ, ಲೈವ್ ಆಗಿ ನೀಟಾಗಿ ನಾನು ಏನ್ ತಪ್ಪು ಮಾಡಿ ಅವ್ರು CC ಕ್ಯಾಮ್ರಾ ತೆಗಿಲಿ. 13ನೇ ತಾರೀಕಿಂದ ನಾನು ಚೆಕ್ಔಟ್ ಆಗ ಗಂಟ ತೆಗಿಲಿ. ನಮ್ ಕಡೆಯಿಂದ ಒಂದು ತಪ್ಪಾಗಿದ್ರು ನೀವ್ ಏನು ಶಿಕ್ಷೆ ಕೊಡಕ್ ನೀವು ತಯಾರಾಗಿ ನಾನು ಶಿಕ್ಷೆ ಒಪ್ಕೋತೀನಿ ಸರ್. ನನ್ನ ಮಕ್ಳಿಂದ ಆಗ್ಲಿ, ನನ್ನ ಫ್ಯಾಮಿಲಿಯಿಂದ ಆಗ್ಲಿ, ಏಕಾಏಕಿ ಬಂದ್ಬಿಟ್ಟು ಕುತ್ತಿಗೆ ಇಟ್ಕೊಂಡು ಯಜಮಾನ್ರು ಕೆಟ್ಟ ಧರ್ಮಸ್ಥಳ ಬಿಟ್ಟು ಹೆಂಗ್ ಹೋಗ್ತೀಯಾ ಅಂತ ಕೇಳ್ತಾನಲ್ಲ ಅವರು. ಧರ್ಮಸ್ಥಳ ಅವ್ರ ಅಪ್ಪನ ಹಸ್ತಿನ ಸರ್, ಅವ್ರ ಊರ್ ಆಗಿರ್ಬೋದು ಧರ್ಮಸ್ಥಳ, ಅರೆ ಧರ್ಮಸ್ಥಳ ನಮ್ದು ಸರ್, ಮಂಜುನಾಥ ನಮ್ದು, ಅಣ್ಣಪ್ಪ ನಮ್ದು, ಇಡೀ ಭಕ್ತ ಕುಟುಂಬದದು. ಅವ್ನು ಸಾಕೇತ ಅಂತ ಅದು ಧರ್ಮಸ್ಥಳ. ಹಂಗಾದ್ರೆ ಅವನು ನನ್ನ ಹೇಳ್ತೀನಿ ಕೇಳಿ ಸರ್, ನಮ್ಮಂಗೆ ಒಂದೊಂದು, ಈಗ ನಾನು ಬರ್ತೀನಿ ಧರ್ಮಸ್ಥಳದಲ್ಲಿ 1 ಎಕರೆ ಜಮೀನ್ ತಗೋತೀನಿ, ನಾನು ಲಾಡ್ಜ್ ಕಟ್ಬಿಡ್ತೀನಿ, ನಂದಾಗಿರಲ್ಲ ಅದು, ಇಡೀ ಭಕ್ತ ಸಮುದಾಯ ಲಾಡ್ಜ್ ಹೋದ್ರೆ ಅಂತ ಈಗ ಆಯ್ತು ಸರ್. ವೈಶಾಲಿ, ಗಾಯತ್ರಿ ಇವೆಲ್ಲ ನಾವು ಸ್ಟೇ ಮಾಡಿದೀನಿ ನಾನು. ಒಂದು ದಿವಸ ನಮಗೆ ನೋವಾಗಿಲ್ಲ. ವರ್ಷದಲ್ಲಿ ಒಂದೊಂದು ತಿಂಗಳು, ಪ್ರತಿ ತಿಂಗಳು ಉಣ್ಮೇಲೆ ಬರ್ತೀನಿ ನಾನು. ಆಯ್ತು ಮೇಡಮ್, ಆಯ್ತು. ಅಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಂಪ್ಲೇಂಟ್ ಕೋಳಿ ಜಗಳಕ್ಕೆ ಬರುತ್ತೆ, ಅವ್ನ್ ಕೊಟ್ರೆ ತಗೊಳ್ಳಿ ಸರ್. ನಾವೇನು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿನ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡ್ತಾವನೆ ಅನ್ನೋದು ಕಾರಣ ಏನಿರುತ್ತೆ ಸರ್? ಅವ್ನ್ ಕೆಡ್ತಂಗ್ ನಡ್ಕೊಂಡ್ರೆ, ಅವನು ವಿಡಿಯೋನ ವೈರಲ್ ಮಾಡ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾಡ್ತಾರೆ. ಪ್ರತಿ ಒಬ್ಬ ಚಾನಲ್ದು ಇವತ್ತು ತಗೊಂಡಿದ್ದೀನಿ ಫುಟೇಜ್, ನಾನು ಹೋಗ್ತೀನಿ. ಯಾಕೆ ಅಂದ್ರೆ ನೀವು ಮಕ್ಳಿಗೆ ಫೋನ್ ಮಾಡಿ, ಅವಳು ಒಬ್ಳು, ನೀವು ಫೋನ್ ಮಾಡ್ತಾರ ಮಗಳು ಲೆಕ್ಚರ್, ಅವಳು ಯಾರು ನಮ್ ದೊಡ್ಡ ಮಗಳು ಕವನ, ಯೂಟ್ಯೂಬ್ ಅಲ್ಲಿ ನಂಬರ್ ಬಿಟ್ಟಿದ್ದಾರೆ. ಅಲ್ಲಿ ನಂಬರ್ ಅವ್ರದೇ ಸಿಕ್ತಲ್ಲ? ಅಲ್ಲ ಸರ್, ಕೇಳ್ತೀನಿ, ಮಕ್ಳಿಗೆ ಬೇಡ, ನಾನು ಹೇಳೋದು ಕಾನೂನು ಏನಿದೆ, ನಿಮ್ ಕಾನೂನಿಗೆ ನಾನು ತಲೆ ಬಾಗ್ತೀನಿ. ನೀವು ಮಾಡಿರೋದು ಕರೆಕ್ಟ್ ಅಲ್ಲ. ಏನಂದ್ರೆ
ಆ ಲಾಡ್ಜ್ ಅಲ್ಲಿ ಹೋದಾಗ ನಂಬರ್ ಅವ್ರದೇ ಸಿಕ್ತು, ಅಲ್ಲಿ ಅವ್ರ ಹೆಸರಲ್ಲೇ ಬುಕ್ ಆಗಿತ್ತು, ಅದಕ್ಕೆ ಅಲ್ವಾ ಅದೇ ಸರ್? ನಂಬರ್. ಅವ್ರದ್ದು ಆಯ್ತಲ್ವಾ ಸರ್? ನೀವು ಬೇಡ ಸರ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಒಂದು ಸಣ್ಣ ಇನ್ಸಿಡೆಂಟ್ ಆದ ತಕ್ಷಣ ನಾನ್ ಮಂಡ್ಯದವಳಲ್ವಾ ಸರ್? ಒಂದು ಸಣ್ಣ ಇನ್ಸಿಡೆಂಟ್ ಆದ ತಕ್ಷಣನೇ ಪೊಲೀಸ್ ಎಲ್ಲ ಬಂದು ನಿಂತ್ಕೊಬಿಡುತ್ತೆ ಊರ್ ಕಡೆ. ಏನ್ ಗಲಾಟೆ ಇಡೀ ಪ್ರಪಂಚ ನೋಡುವಂತ ಧರ್ಮಸ್ಥಳ ಕ್ಷೇತ್ರ, ಅದು ನಾನ್ ತಪ್ಪು ಮಾಡಿದೀನಿ, ಅದು ನಿಮಗೆ ಈಗ ನಾನು ಹೇಳ್ತಾ ಇರ್ತೀನಿ, ನೀವು ಹೋಗಿ ಸರ್ CC ಕ್ಯಾಮ್ರಾ ತೆಗೀರಿ ಸರ್, ಯಾರ ಕಡೆಯಿಂದ ಗಲಾಟೆ ಆಯ್ತು ನೋಡಿ, ಅವ್ರು ಏನೇನ್ ವರ್ಡ್ ಉಪಯೋಗಿಸಿರು. ನಾವ್ ಆಮೇಲೆ ಬೈದಿದೀವಿ ಸರ್, ನಾನು ಒಪ್ಕೋತೀನಿ ರಾಜಾರೋಷವಾಗಿ. ನಾವ್ ಏನಕ್ ಬೈದು, ನಾವ್ ಏನ್ ತಪ್ಪು ಮಾಡಿ ಬೈದಿದೀವಿ. ಅವ್ರು ನಮ್ನ ಏನ್ ಅಂದ್ರು ಯಾಕೆ ಗೊತ್ತಾ? ಎರಡು ಕೈ ಸೇರಿದ್ರೆ ಸರ್ ಚಪ್ಪಾಳೆ ಆಗೋದು, ಒಂದ್ ಕಡೆಯಿಂದ ಹೆಂಗ್ ಚಪ್ಪಾಳೆ ಆಗಕ್ಕಾಗುತ್ತೆ ಸರ್? ಅದಕ್ಕೆ ನಿಮ್ಗೆ ಕೇಳ್ತಾ ಇದೀನಲ್ಲ ನಾನು, ನಿಮ್ಗೆ ಏನಾದ್ರು ನಾನು ಹೇಳ್ತೀನಿ ಕೇಳಿ ಸರ್. ಧರ್ಮಸ್ಥಳದಲ್ಲಿ ಪಾಪ ನೀವು ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೇದು, ಡಿಪಾರ್ಟ್ಮೆಂಟಿಗೆ ನಾನು ಗೌರವ ಕೊಡ್ತೀನಿ. ಪಾಪ ನೀವು ಕೇಸ್ ತಗೋತೀರಿ, ನಾಳೆ ಬೆಳಿಗ್ಗೆ ಬರ್ತಾರೆ, ನೀವು ಕೇಸ್ ನಾವು ಕೊಟ್ಟು ಬರ್ಬೇಕಾದ್ರೆ ಅಟ್ಯಾಕ್ ಮಾಡಲ್ಲ ಅನ್ನೋದು ಏನ್ ನಮ್ಗಲ್ಲಿ? ನಾವು ಸೇಫ್ ಆಗಿ ಬರ್ತೀವಿ ಧರ್ಮಸ್ಥಳದಿಂದ ಅನ್ನೋದು ಇವಾಗ ಗ್ಯಾರಂಟಿ ಸಿಗ್ತಾ ಇಲ್ಲ ನಮ್ಗೆ. ಇವತ್ತು ನಾನು ಬರ್ತೀನಿ, ನಿಮ್ಮ ಆಫೀಸಿಗೆ ಬರ್ತೀನಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾನು ಆಚೆ ನಿಮ್ಮ ಸ್ಟೇಷನ್ ಇಂದ ನಾನು ಆಚೆಗೆ ಬರೋ ಅಷ್ಟೊತ್ತಿಗೆ, ಮನೆಗೆ ಹೋಗೋಷ್ಟೊತ್ತು ನಾನು ಹೆಣ ಗಿಡದಲ್ಲಿ ಹೋದ್ರೆ ಏನ್ ಮಾಡೋಣ? ಆತರ ಏನಾಗಲ್ಲ. ಆಗಲ್ಲ ಸರ್, ಆಗುತ್ತೆ. ಎಷ್ಟೋ ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನ ನಾವು ನೋಡ್ಬಿಟ್ಟಿದೀನಿ, ತುಂಬಾ ಆಗ್ಬಿಟ್ಟಿದೆ ಇನ್ಸಿಡೆಂಟ್. ಪಾಪ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರಲ್ಲ, ಅಲ್ಲಿ ಲೋಕಲ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು, ಎಕ್ಸಾಕ್ಟ್ ಕೆಟ್ಟ ಹೆಸರು. ಅಲ್ಲಿ ಲೋಕಲ್ ಜನ ಮಾಡ್ತಾರೆ, ಪಾಪ ನೀವು ಡಿಪಾರ್ಟ್ಮೆಂಟ್. ಸರಿ, ಆಯ್ತಾಯ್ತು, ಓಕೆ ಸರ್.